ಅಲ್ಲಿ ನಾವು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಬಿಟ್ಟಿದೀವಿ ಅಂದ್ರೆ ಗೋಲ್ಡ್ ಮೆಡಲ್ ಕೊಡ್ತಾರಾ? ಪೊಲೀಸರಿಗೆ ಆಗೋ ಬೆನಿಫಿಟ್ ಏನು ಅಂತ ಹೇಳಿ ಆಯ್ತು, ಇದು ಇಲ್ಲೀಗಲ್ ಆಗೋ ಬಿಹೈಂಡ್ ದ ಇಲ್ಲ ನಾನು ಹೇಳ್ತೀನಿ ಸರ್, ಬಿಹೈಂಡ್ ದ ಸ್ಕ್ರೀನ್ ನಡೆಯೋ ಅಡ್ಜಸ್ಟ್ಮೆಂಟ್ ಗಳ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಬಿಹೈಂಡ್ ದ ಸ್ಕ್ರೀನು ಯಾರೋ ಪೊಲಿಟಿಷಿಯನ್ಸ್ಗೆ ಖುಷಿ ಪಡಿಸಿ ಅವ್ರಿಗೆ ಏನ್ ಸಿಗುತ್ತೆ ನಾನು ಅದಕ್ಕೆ ಹೋಗ್ತಾ ಇಲ್ಲ. ಲೀಗಲಿ ಈ ಪ್ರಕರಣವನ್ನು ನಾವು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದ್ವಿ ಅಂದ್ರೆ ಪೊಲೀಸರಿಗೆ ಏನ್ ಮಹಾ ಲಾಭ ಸಿಗುತ್ತೆ? ಇಲ್ಲ, ಇದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಏನು ಬರಲ್ಲ. ಯಾವುದೇ ಪ್ರಭಾವಿ ರಾಜಕಾರಣಿ ಅಳಿಯ ನನಗೆ ಗೊತ್ತು ಸರ್, ಅದನ್ನು ಹೊರತುಪಡಿಸಿನೂ ಕೂಡ ಕೆಲವೇ ಪೊಲಿಟಿಕಲ್ ಕನೆಕ್ಷನ್ ಇರಬಹುದು ಸರ್. ಇನ್ವೆಸ್ಟಿಗೇಷನ್ ಆಫೀಸರ್ ಹೆಸರು ಹೇಳಿ ಮೇಡಮ್ ಸಾಕು. ನೀವೇ ಹೇಳ್ಬಿಡಿ ಸರ್, ನನ್ನ ಬಾಯಲ್ಲಿ ತರಿಸಿ ಏನ್ ಹೇಳಿಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ಯು ಆರ್ ಅ ಲಾಯರ್. ಐ ಡೋಂಟ್ ವಾಂಟ್ ಟು ಗೆಟ್ ಇಂಟು ದಿ ಪೊಲಿಟಿಕಲ್ ಕಾಂಪ್ಲಿಕೇಶನ್ಸ್. ಇವತ್ತೊಬ್ಬ ಐಒ ಹೆಸರು ಇಡೀ ಸಮಾಜದಲ್ಲಿ ರಾಜ್ಯದಾದ್ಯಂತ ಒಬ್ಬ ಐಒ ಹೆಸರು ಓಡಾಡ್ತಾ ಇದೆ ಅಂದ್ರೆ ಹೆಸರಾಗಿದೆ. ತಪ್ಪೇನು? ಅದೇ ಪ್ರಾಮಾಣಿಕತೆ ಅದೇ ಬದ್ಧತೆ ನಿಮ್ಗೆ ಎಲ್ಲಾ ಮ್ಯಾಟರ್ ಅಲ್ಲೂ ಇರುತ್ತಾ? ನನ್ನ ಪ್ರಶ್ನೆ ಇವತ್ತು ಸಮಾಜದಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ಇವತ್ತು ಅದ್ರಲ್ಲಿ ಹಂಗ್ ಮಾಡಿದ್ರು ಇದ್ರಲ್ಲಿ ಹಿಂಗ್ ಮಾಡಿದ್ರು ನಥಿಂಗ್ ಡೂಯಿಂಗ್. ಇದ್ರಲ್ಲಿ ಅದು ಯಾವುದೇ ತರವಾದಂತ ಪ್ರಶ್ನೆ ಅದ್ರಲ್ಲಿ ಬರಲ್ಲ. ನಾನು ಇಷ್ಟ, ನಾನು ಈ ಪ್ರಕರಣ ತುಂಬಾ ಚೆನ್ನಾಗಿ ಮಾಡಬೇಕು ಅಷ್ಟೇ ನನ್ನ ಕೆಲಸ. ಅದು ಒತ್ತಡ ಇರ್ತದೋ ಒತ್ತಡ ಇರಲ್ಲ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ನಾನು ಇದನ್ನ ಬಹಳ ಚೆನ್ನಾಗಿ ಮಾಡಬೇಕು, ನನ್ನ ಮೇಲೆ ಯಾವುದೇ ತರವಾದಂತ ಲೋಪ ದೋಷ ಮುಂದೆ ನನ್ನ ಕಡೆ ತಿರುಗಬಾರದು ಅನ್ನುವಂಥದ್ದು ಒಂದು ಇಂಟೆನ್ಷನ್ ಇರ್ಬೋದು. ಆ ಕಾರಣಕ್ಕೋಸ್ಕರ ಕೋರ್ಟಿಗೆ ಬರಲೇಬೇಕು, ಯಾರಿಗೋಸ್ಕರ ಮಾಡಿದ್ರು ಅವ್ರಿಗೂ ಗೊತ್ತಾಗ್ಲೇಬೇಕು. ನಮಗೆ ಅಲ್ಲ ನೋಡಿ, ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಅವ್ರು ಹೇಳೋದ್ರಲ್ಲಿ ಅವ್ರು ಡಿಫೆನ್ಸ್ ಕೌನ್ಸಿಲ್ ಆಗಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಅದು ಮಾತಾಡಲೇಬೇಕದು. ನಮ್ಮ ಪರ ಮಾತಾಡೋಕ್ಕಾಗೋದಿಲ್ಲ, ನಿಮ್ಮ ಪರನೂ ಮಾತಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಕೇಸ್ ಈ ಥರದವಾದ ಭಾಳ ಗುರುತರವಾದಂಥ ಒಂದು ಕೇಸ್ ನನ್ನ ಹತ್ರ ಬಂದಾಗ ಏನಾಗ್ತದೆ ಅಂತಂದರೆ ಇದು ರಾಜ್ಯದ ಗಮನ ಸೆಳೀತದೆ, ಇಡೀ ಸೊಸೈಟಿಯ ಎಲ್ಲ ಗಮನವನ್ನು ಸೆಳ್ಕೊಂಡು ಕೂತ್ಕೊಂಡಿರ್ತದೆ. ಅದ್ರಲ್ಲಿ ನಾನು ಯಾಕೆ ನನ್ನ ಹತ್ರ ತನಿಖೆಗೆ ಅಂತ ಬಂದಾದ್ಮೇಲೆ ನಾನು ಯಾಕೆ ಬದನಾಮಾಗಲಿ ನಾಳೆ ದಿವಸ? ಯಾಕೆಂದರೆ ನಾನೊಬ್ಬ ಬೆಳೆಯುವಂಥವನು, ಇನ್ನು ಮುಂದೆ ಹಲವಾರು ಹುದ್ದೆಗಳನ್ನ ಹೋಗ್ತಕ್ಕಂಥವನು, ಮತ್ತು ಹಲವಾರು ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥವನು. ನಾನು ಇವಾಗ ಬಂದಿದ್ದೀನಿ, ನನ್ನ ಕೈಗೆ ಇಂಥದ್ದೊಂದು ಪ್ರಕರಣ ಸಿಕ್ಕಿದೆ, ಇದು ಭಾಳ ಅದ್ಭುತವಾಗಿ ಮಾಡಬೇಕು ಅಂತ ಯಾಕೆ ಪ್ರಯತ್ನ ಪಟ್ಟು ಈ ಥರ ಮಾಡಬಾರ್ದು? ಇದ್ರ ಕನ್ವಿಕ್ಷನ್ ತೊಗೊಳ್ಳೇಬೇಕು, ಸಜಾ ಮಾಡಿಸ್ಲೇಬೇಕು. ಅರೆ ನಾನೊಬ್ಬ ಪೊಲೀಸ್ ಮನ್ನು, ನನಗೆ ಅದೇ ಕೆಲಸ. ಇವಾಗ ಹುಲಿಗೆ ತಗೊಂಡೋಗ್ಬಿಟ್ಟು ನೀವು ರಾಗಿ ಮುದ್ದೆ ಇಟ್ಟು ತಿಂತದಾ? ತಿನ್ನುವುದೇ ಅದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಜಿಂಕೆ ತಿನ್ನುತ್ತೆ. ಪೊಲೀಸರು ಇದು ಜಸ್ಟ್ ಬಿಕಾಸ್ ದಿಸ್ ಹಿ ವಾಂಟ್ಸ್ ಅನ್ ಅಟೆನ್ಷನ್ ಹಿ ಇಸ್ ಡೂಯಿಂಗ್ ದಿಸ್ ಅಂತನಾ? ಅಲ್ಲ, ಅಟೆನ್ಷನ್ ಪ್ರಶ್ನೆ ಬರಲ್ಲ. ಸರ್ ಅಲ್ಲ, ನನಗೆ ಅಟೆನ್ಷನ್ ಅಂತ ಬರಲ್ಲ ಸರ್. ಇಲ್ಲ ಸರ್, ಇಫ್ ಇಟ್ ಇಸ್ ಫಾರ್ ದ ಅಟೆನ್ಷನ್ ಸೇಕ್ ಆಲ್ಸೋ ಅಟೆನ್ಷನ್ ಅಂತ ಖಂಡಿತವಾಗ್ಲೂ ಬರಲ್ಲ. ಆಯ್ತು ಸರ್, ಅಲ್ಲ ಒಮ್ಮೆ ಸರ್ ಹಿಂಗೆ ಇವ್ರದ ಆಯಾಮದಲ್ಲೇ ನಾವು ಆರ್ಗ್ಯೂ ಮಾಡೋಣ. ಅವ್ರು ಮಾತಾಡಲೇಬೇಕಾಗ್ತದೆ. ನನ್ನ ಕೆಲಸ ನನಗೆ ಬಂದಿರ್ತಕ್ಕಂಥದ್ದನ್ನ ನಾನು ಸರಿಯಾದಂತ ರೀತಿಯಲ್ಲಿ ನಿರ್ವಹಿಸಬೇಕು, ಮತ್ತೆ ಎಲ್ಲರೂ ಬೇರೆ ಸಿಗಬಾರ್ದು ಅನ್ನುವಂಥದ್ದು ಎಲ್ಲಾ ಕೇಸಲ್ಲೂ ಇದೇ ಆಫೀಸರ್ ನಡೆಸಿರೋ ಎಷ್ಟೋ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ನಾನು ಲಾಯರೇ. ಯಾಕಂದ್ರೆ ಈಗ ಆ ಪ್ರಕರಣ ತರೋಕ್ಕಾಗಲ್ಲ. ಆದ್ರೆ ನಾನು ಹೇಳ್ತೀನಿ, ಇದೇ ಆಫೀಸರು ಎಲ್ಲಾ ಪ್ರಕರಣಗಳಲ್ಲೂ ಅಷ್ಟೇ ಆನೆಸ್ಟ್ ಆಗಿ ಮಾಡ್ಬಿಟ್ಟಿದ್ದೆ, ಜೈಲ್ ತುಂಬೋಗಿರೋದು. ಅದನ್ನ ಆ ಪ್ರಕರಣದಲ್ಲಿದ್ದ ಲಾಯರ್ಗಳು ಪ್ರಶ್ನೆ ಮಾಡ್ಬೇಕಿತ್ತು ಸರ್, ಮಾಡದೇ ಇರೋ ಲಾಯರ್ಗಳ ತಪ್ಪು ಕೂಡ ಇಲ್ಲ. ಆದಿತ್ಯ ಸರ್, ಇನ್ ಕೇಸ್ ಆಯ್ತಪ್ಪ ನಾನು ಅಟೆನ್ಷನ್ಗೋಸ್ಕರನೇ ಅಥವಾ ಒಳ್ಳೆ ಆಫೀಸರ್ ಅಂತ ಹೇಳಿ ಗುರುತಿಸ್ಕೊಳ್ಳೋಕೆ ಒಂದೊಳ್ಳೆ ಹೈ ಪ್ರೊಫೈಲ್ ಕೇಸ್ ಅನ್ನೋ ಕಾರಣಕ್ಕೇನೆ ಪೊಲೀಸರು ಇದ್ರಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರು ಕೂಡ ವಾಟ್ಸ್ ರಾಂಗ್ ಇನ್ ಇಟ್? ತಪ್ಪೇನಿದೆ? ಆಯ್ತು, ಹಿಂದೆ ತಪ್ಪು ಮಾಡಿರಬಾರ್ದು. ಆದಿತ್ಯ ಅವ್ರ ಉತ್ತರ ಕೊಡ್ಲಿ. 10 ಕೇಸ್ ಸರಿ ಇಲ್ಲ, 11ನೇ ಕೇಸ್ ನಾನು ಸರಿಯಾಗಿ ಮಾಡ್ತೀನಿ, ವಾಟ್ಸ್ ರಾಂಗ್ ಇನ್ ಇಟ್? ಇದು ನಾವು ಡಿಬೇಟ್ ಮಾಡೋದೇ ಹೊರತು ಇದು ಯಾವುದೇ ನ್ಯಾಯಾಲಯದಲ್ಲಿ ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ನಾರಾಯಣ ಸ್ವಾಮಿ ಸರ್ ಆರೋಪ ಮಾಡಿದ್ರು, ಜನಕ್ಕೆ ಗೊತ್ತಾಗ್ಬಿಡ್ಲಿ, ಹೌದಪ್ಪ ಲಾಭ ಇದೆಯಾ ನಿಜವಾಗ್ಲೂ ಪೊಲೀಸರಿಗೆ ರಾಜ್ಯದಲ್ಲಿ. See, it is a 4,000 page charge sheet ಕೊಟ್ಟಿದ್ದಾರೆ. If you read it in great detail, it has nothing. It is I can compare it to ಗೊಬ್ಬರ ಅಷ್ಟೇ ಹೇಳ್ಬೋದು. But thing is, it's 4,000 ಏನ್ ಮಾಡಿದ್ದಾರೆ? If we go into the technicalities of it, ಅದೇ ತರ if similar cases ಅಲ್ಲಿ ಅವ್ರ ಇನ್ವೆಸ್ಟಿಗೇಷನ್ ಮಾಡಿ, see here the whole picture is being viewed on mobile tower locations. There is no eyewitness. Only on there is no video. ನೀವು ಚಾರ್ಜ್ ಶೀಟ್ ತೆಗೆದು ನೋಡಿದ್ರೆ ಒಂದು ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು ಯಾರ ಫೋನ್ ಎಲ್ಲಿದೆ ಅನ್ಬಿಟ್ಟು ಇವರು ಡ್ರಾಯಿಂಗ್ ಮಾಡ್ಬಿಟ್ಟು ಹಾಕ್ತಾರೆ. It is an illustration. It is not an evidence. ತಾವು ಮಾಧ್ಯಮಗಳಲ್ಲಿ ಹೇಳಿದ್ದೀರಾ ವಿಡಿಯೋ ಇದೆಯಂತೆ, ಅಯ್ಯೋ ಬಿಟ್ಬಿಡು ಅಂತ ಹೇಳ್ತಾ. ಮೇಡಮ್ ಆ ತರ ಏನೂ ಇಲ್ಲ. ದರ್ಶನ್ ಅವರು ಹೊಡೆದಿದ್ದಾರೆ, ದರ್ಶನ್ ಅವರು ಓದಿದ್ದಾರೆ ಅಂತ ಕೂಡ ಏನು ಇಲ್ಲ. ನೀವ್ ಹೇಳ್ಬೋದು ಸರ್, ನಾಳೆ ದಿನ ಟ್ರಯಲ್ ಶುರುವಾದಾಗ ಆಚೆ ಬರಬೇಕು, ಇಲ್ಲ ಅಂತಂದ್ರೆ ಕೇಸ್ ಬಿದ್ದೋಗುತ್ತೆ. ಅವ್ರನ್ನ ನೋಡಿ, ಇದೇ ನಿಮ್ ಮಾಧ್ಯಮಗಳಲ್ಲಿ ಹೇಳ್ತಾರೆ ಕಿಲ್ಲಿಂಗ್ ಸ್ಟಾರ್ ಅಂತ. ಯಾಕೆ ಹೇಳ್ತೀರಾ? ಸ್ಟಿಲ್ ಈಸ್ ದ ಆರೋಪಿ ಅಷ್ಟೇ, ಆಪಾದನೆ ಒತ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಅಲ್ಲ ಸರ್, ನೀವು ಹಂಗ್ ಕೇಳೋದಿದ್ರೆ ನಾನು ಹಿಂಗ್ ಕೇಳ್ತೀನಿ, ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆದ್ವಿ, ಅವಾಗ ಯಾರು ಅಬ್ಜೆಕ್ಟ್ ಮಾಡ್ಲಿಲ್ಲ. ಯಾರಿಗೆ ಚಾಲೆಂಜ್ ಮಾಡಿದ್ರಪ್ಪ ಅವರು? ಅದನ್ನ ಯಾರು ಕೇಳಲೇ ಇಲ್ಲ. ಇವಾಗ
ಕೊಲೆ ಪ್ರಕರಣದ ಆರೋಪಿ ಇದ್ದಾರೆ, ಹಂಗಾಗಿ ಹಂಗ್ ಕರಿತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ತೋರಿಸಿ, ಯಾಕೆ ಅವ್ರನ್ನ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ತರದಲ್ಲೇ ತೋರಿಸ್ತಿದ್ವಿ ಸರ್. ಅವರು ಅಲ್ಲ ವನ್ಯಜೀವಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಅದನ್ನೂ ತೋರಿಸ್ವಿ ಫ್ರೀ ಆಗಿ ಸರ್ಕಾರ. ನೀವು ನೋಡಿಲ್ಲ ಸರ್, ನೀವು ನೋಡಿರ್ಲಿಲ್ಲ ಸರ್, ಅದನ್ನ ನೀವು ನೋಡಿರ್ಲಿಲ್ಲ. ನಾನು ಐ ಕ್ಯಾನ್ ಸೆಂಡ್ ದ ಕ್ಲಿಪಿಂಗ್ಸ್. ಅವಾಗ ರಿಪಬ್ಲಿಕ್ ಇರ್ಲಿಲ್ಲ, ಬೇರೆ ಚಾನೆಲ್ ಹೆಸರಲ್ಲಿ ನಡೀತಿತ್ತು. ಐ ಕ್ಯಾನ್ ಸೆಂಡ್ ದ ಸೇಮ್ ಲಿಂಕ್ಸ್. ಅವ್ರು ಯಾವಾಗ ಪ್ರಾಣಿಗಳನ್ನ ದತ್ತು ತಗೊಂಡ್ರು ಅದನ್ನು ಕೂಡ ನಾವು ಹಾಡು ಹೋಗ್ಲಿದ್ವಿ. ಯಾವಾಗ ಅವ್ರ ಚಿತ್ರಗಳು ಬಹಿಷ್ಕಾರ ಆಗೋಕ್ ಮುಂಚೆ ಸಕ್ಸಸ್ ಆಯ್ತು ಆಗ್ಲೂ ಕೂಡ ಹಾಡು ಹೋಗ್ಲಿದ್ವಿ. ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದಾರೆ ಹೇಳ್ತಿದೀವಿ. ಈಗ ಮಾಧ್ಯಮಗಳು ಹೆಂಗಾಗಿದೆ ಅಂದ್ರೆ ಇವ್ರು ಸುದ್ದಿ ಮಾಡಿದ್ರು ತಪ್ಪು, ಅವ್ರು ಸುದ್ದಿ ಮಾಡಿದ್ರು ತಪ್ಪು, ಯಾರು ಸುದ್ದಿ ಮಾಡಿದ್ರು ತಪ್ಪು. ಎನಿವೆ ನಾನು ಅದು ಆ ಗೋಜಿಗೆ ಹೋಗ್ತಿಲ್ಲ. ಸುನಿಲ್ ಸರ್, ಈ ಟ್ರಯಲ್ ಎಷ್ಟು ದಿನ ನಡಿಬಹುದು ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ದರ್ಶನ್ ಅವರ ಅಭಿಮಾನಿಗಳ ಪರ್ಸ್ಪೆಕ್ಟಿವ್ ಇಂದಾನೆ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಸಾಕಷ್ಟು ದಿನ ಜೈಲಲ್ಲಿ ಇದ್ಬಿಟ್ಟಿದ್ದಾರಪ್ಪ, ಆದಷ್ಟು ಬೇಗ ಹಿಂಗೋ ಹಂಗೋ ತೀರ್ಪು ಬಂದು ಆಚೆ ಬರ್ತಾರೋ ಇಲ್ಲ ಒಳಗೆ ಇರ್ತಾರೋ ಡಿಸೈಡ್ ಆಗ್ಬಿಡ್ಲಿ ಅಂತ. ಬಟ್ ಅಷ್ಟು ಈಸಿ ಇದೆಯಾ? 200ಕ್ಕೂ ಹೆಚ್ಚು ಸಾಕ್ಷಿಗಳು, ನೀವೇ ಹೇಳ್ತಾ ಇದ್ದ ಹಾಗೆ ಟ್ರಯಲ್ ಪ್ರಾರಂಭ ಆದ್ರೆ 17 ಜನ ಲಾಯರ್ಗಳು. ಸೊ ಎಷ್ಟು ಸಮಯ ಹಿಡಿಬಹುದು ಅಂತ? ಸಮಯ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನ್ಯಾಯಾಧೀಶರು ತಮ್ಮ ಕಂಪ್ಲೀಟ್ ಎಫರ್ಟನ್ನು ಹಾಕ್ತಾರೆ. ಆದಷ್ಟು ಬೇಗ ಕಂಪ್ಲೀಟ್ ಆದರೆ ಅದೊಂದು ಅವ್ರಿಗೊಂದು ಕೇಸ್ ಮುಗಿಯುತ್ತೆ ಅಂತ ಹೇಳಿ ಅವರು ಮಾಡ್ತಾರೆ. ಬಟ್ ಎಲ್ಲ ಆರೋಪಿ ಸ್ಥಾನದಲ್ಲಿರುವಂಥ ಆರೋಪಿಗಳ ಪರವಾಗಿರುವಂಥ ವಕೀಲರು, ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವರು ಕೂಡ ಒಂದು ಕೋಆಪರೇಷನ್ ಬೇಕಾಗ್ತದೆ ನಮಗೆ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಸ್ನೇಹಿತರು ಡಿಫೆನ್ಸ್ ಕಡೆ ಇರುವಂಥವ್ರು ಹೇಳ್ತಾರೆ ಹೌದು ಚಾರ್ಜ್ ಶೀಟಲ್ಲಿ ಏನೂ ಇಲ್ಲ, ಮೆಟೀರಿಯಲ್ ಇಲ್ಲ ಅಂತ. ಅದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆ ಇರುವಂಥ ವಕೀಲರು ಹೇಳ್ತಾರೆ ಖಂಡಿತವಾಗ್ಲೂ ಇಟ್ಸ್ ಎ ವೆರಿ ಬಿಲ್ಟ್ ಚಾರ್ಜ್, ಇಟ್ಸ್ ಎ ವೆರಿ ಬ್ಯೂಟಿಫುಲಿ ಮೇಡ್ ಚಾರ್ಜ್ ಶೀಟ್, ಎಲ್ಲ ಎವಿಡೆನ್ಸ್ಗಳು ಇದ್ರೆ ಇದರಲ್ಲಿ ನಮಗೆ ಸಾಕು, ನಾನು ಕನ್ವಿಕ್ಷನ್ ಕೊಡ್ಲಿಕ್ಕೆ ಸಾಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆ ಇರುವಂಥ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಅನೇಕ ಬಾರಿ ಹೈಕೋರ್ಟಲ್ಲೂ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅವ್ರು ಮಾಡಿದ್ದಾರೆ. ಹಾಗಾಗಿ ಈಗ ನಾವು ನಿಜವಾಗ್ಲೂ ಮೆಟೀರಿಯಲ್ ಇದೆಯಾ, ಕನ್ವಿಕ್ಷನ್ ಆಗುತ್ತಾ, ಅಕ್ಯೂಟಲ್ ಆಗುತ್ತಾ ಅಂತ ಹೇಳೋದು ಪ್ರಿಮೇಚೂರ್. ಅದು ಹೇಳೋದಂಥ ಸಂದರ್ಭನೂ ಅಲ್ಲ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ, ಸಾಕ್ಷಿಗಳ ವಿಚಾರಣೆ ಆಗಬೇಕು. ಬಟ್ ಟೈಮ್ ಅಂತೂ ಒಂದಷ್ಟು ಹಿಡಿಯೋ ಸಾಧ್ಯತೆ ಇದೆ ಸರ್. ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಆಗಲಿ, ಬೇಗ ಆಗೋಗ್ತಾ ಇದೆ, ಹಿಂಗೆಲ್ಲ ನಿರೀಕ್ಷೆ ಸಮಯ ಹಿಡಿಯುತ್ತೆ. ಯಾಕಂದ್ರೆ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ನಾವು ಹೇಳ್ತೀವಿ. ಎಲ್ಲ ಆರೋಪಿಗಳು ಕೂಡ ಒಂದು ಅವಕಾಶ ಕೊಡಬೇಕಾಗ್ತದೆ. ಫಾಸ್ಟ್ ಆಗಿ ಕೂಡ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ಸಾಕ್ಷಿ ನಿಗದಿಪಡಿಸಿದ್ದೀನಿ, ಇವತ್ತು ವಿಟ್ನೆಸ್ ಆಗಿದೆ, ಇವತ್ತೇ ಮುಗಿಬೇಕು ಅಂತ ಅವ್ರ ಪಾಪ ಜಡ್ಜ್ ಸಾಹೇಬರು ಕೂಡ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ. 17 ಜನ ಆರೋಪಿಗಳಿದ್ದಾರೆ. ಹಾಗಾಗಿ ಸ್ವಲ್ಪ ಸಾಕಷ್ಟು ಸಮಯ ನಡೆಯುತ್ತೆ. 1 ವರ್ಷ ಅಂತ ಮಿನಿಮಮ್. ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ಏನಾದ್ರೂ ಬೇಲ್ ತೆಗೆದುಕೊಳ್ಳಿಕ್ಕೆ ಪ್ರಾವಿಷನ್ಗಳಿದೆಯಾ ಸರ್? ಯಾಕಂದ್ರೆ ಕೆಲವು ಸರಿ ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಕೆಲವು ಸರಿ ಕೆಲವು ಆರೋಪಿಗಳಿಗೆ ಏನಾದರೂ ಹೆಲ್ತ್ ರೀಸನ್ ಬಂತಾರೆ, ಕೆಲವರಿಗೆ ಸೀರಿಯಸ್ ಇಶ್ಯೂ ಆಗುತ್ತದೆ. ಆಮೇಲೆ ಇದೊಂದೇ ಜಡ್ಜ್ ಅವ್ರ ಮುಂದೆ ನಡೆಯುತ್ತೆ ಅಂತ ಅಂತದ್ದು ಗ್ಯಾರಂಟಿ ಏನು? ಯಾಕಂದ್ರೆ ಅವ್ರು ಟ್ರಾನ್ಸ್ಫರ್ ಬೇರೆಯವ್ರ ಮುಂದೆನೂ ಬರ್ಬೋದು. ಅವರ ಅಟೆನ್ಷನ್ ಡ್ರಾ ಆಗಿದೆ. ಇದೆಲ್ಲ ಸೋ ಮೆನಿ. ನಾಳೆ ದರ್ಶನ್ ಅವರು ಮತ್ತೆ ಸರ್ಜರಿ ಆಗಲೇಬೇಕು ಅಂತ ಅನ್ನೋದು ಪ್ರೆಸೆಂಟ್ ಡಾಕ್ಟರ್ ಏನಾದ್ರು ಅಭಿಪ್ರಾಯ ಕೊಟ್ಟರೆ ಖಂಡಿತವಾಗ್ಲೂ, ಅಥವಾ ಫಿಸಿಯೋಥೆರಪಿಯಿಂದ ಶುರು ಆಗ್ತಿಲ್ಲ ಅವ್ರಿಗೊಂದು ಸರ್ಜರಿ ಬೇಕು ಅಂದಾಗ ಖಂಡಿತವಾಗ್ಲೂ ಮೆಡಿಕಲ್ ಗ್ರೌಂಡ್ ಮೇಲೆ ಮತ್ತೆ ಒಂದ್ಸರಿ ಬೇಲ್ ಅಪ್ಲಿಕೇಶನ್ ಹಾಕ್ಬೋದು. ಚೇಂಜ್ ಸರ್ಕಮ್ಸ್ಟೆನ್ಸಸ್ ಮೇಲೆ ಜಡ್ಜ್ ಖಂಡಿತವಾಗ್ಲೂ ಬೇಲನ್ನು ಕೊಡುವಂತ ಸಾಧ್ಯತೆ ಕೂಡ ಇದೆ. ರೈಟ್. ಉಮೇಶ್ ಸರ್, ಈ ಪ್ರಕರಣದಲ್ಲಿ ಹಾಕಿರುವ ಸೆಕ್ಷನ್ ವಿಚಾರಕ್ಕೆ ಒಬ್ರು ವಕೀಲರು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಂಡೆ. ಈ 302 ಏನ್ ಹಾಕಿದ್ದಾರೆ, ದರ್ಶನ್ ಮೇಲೆ ಅಟ್ರಾಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಕೊಲೆನೂ ಮಾಡಿಲ್ಲ, ಕೊಲೆ ಮಾಡುವಂತ ಅವರು ಹೇಳಿಲ್ಲ. ಹೀಗಾಗಿ ಅಬ್ಬಬ್ಬ ಅಂದ್ರೆ ಏನಾಗ್ಬೋದು, 304 ಅದರಲ್ಲೂ ಪಾರ್ಟ್ 2 ಅದು ಮಾತ್ರ ಇಲ್ಲಿ ಅಟ್ರಾಕ್ಟ್ ಆಗ್ಬೋದೇ ಹೊರತು 302 ಅಂದ್ರೆ ಮರ್ಡರ್, ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋ ಸೆಕ್ಷನ್ ಹಾಕಿರೋದೇ ತಪ್ಪು ಅಂತ ಹೇಳಿ ಅವ್ರ ವಾದ ಆಗಿದೆ. ಅಲ್ಲ, ನಾವು ಏನೇ ಮಾತಾಡಬೇಕಾದ್ರೂ ನಮ್ಮ ಪರವಾಗೂ ಒಬ್ಬರು ಪ್ರಾಸಿಕ್ಯೂಷನ್ನು ಭಾಳ ವೆಲ್ ನೋನ್ ಅಡ್ವೊಕೇಟ್ ಒಬ್ರು ಇರ್ತಾರೆ. ಅವ್ರ ಗೈಡೆನ್ಸ್ಗಳು ಮತ್ತು ಅವರು ನಾವೆಲ್ಲ ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತೀವಿ ಅಂತ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ನಾವೇ ನಮ್ಮ ತಲೆಯಲ್ಲಿರೋದು ಮಾತ್ರ ನಾವೇನು ಪ್ರೊಡಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿ ಉತ್ಪತ್ತಿ ಮಾಡ್ತಕ್ಕಂಥದ್ದೆಲ್ಲ ಬಡ ವೆಲ್ ನೋನ್ ಅಡ್ವೊಕೇಟ್ಸ್ಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪಬ್ಲಿಕ್ ಪ್ರಾಸಿಕ್ಯೂಟ್ರು, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸು, ನಮ್ಮದೊಂದು ದೊಡ್ಡ ಇಲಾಖೆನೇ ಇದೆ. ಭಾಳ ನುರಿತ ಲಾಯರ್ಗಳಿದ್ದಾರೆ ಮತ್ತು ಭಾಳ ತುಂಬ ಚೆನ್ನಾಗಿ ತಿಳ್ಕೊಂಡು ಬರ್ತಾ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಭಾಳ ಈ ಥರದ್ದು ಅಲ್ಲಿ ಚರ್ಚೆ ನಡೀತದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಮಾಡಿದ್ರೆ ತಪ್ಪಾಗುತ್ತೆ, ಯಾವ ಸ್ಟೇಜಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ, ನಾಳೆ ದಿವಸ ನಮ್ಮ ವಿರುದ್ಧವಾಗಿ ಬರಬಾರ್ದು, ಅದು ಬರದೇ ಇರೋ ಥರ ನಾವು ಹೆಂಗೆ ಡಿಫೆನ್ಸ್ ಹೆಂಗೆ ಮಾಡ್ಕೋಬೇಕು, ಇದೆಲ್ಲ ಡಿಫೆನ್ಸ್ ಮೆಕಾನಿಸಮ್ ನಾವು ಮಾಡ್ಕೊಳ್ಳೇಬೇಕು ಇಂಥ ಕೇಸ್ ಮಾಡಬೇಕಾದಂಥ ಸಮಯದಲ್ಲಿ. ಆ ಕಾರಣಕ್ಕೆ ಇವೆಲ್ಲ ಭಾಳ ಚರ್ಚೆಗಳಾಗಿರ್ತವೆ. ಅದೆಲ್ಲ ಹಾಗೇ ಒಂದು ಫೈನಲಾಗಿ ಚಾರ್ಜ್ ಶೀಟ್ ಅಂತ ತಯಾರಾಗಿ ನ್ಯಾಯಾಲಯಕ್ಕೆ ಕೊಡುವಂಥ ಸಮಯದಲ್ಲಿ ಕೊಟ್ಟಾದಮೇಲೆ ನಮಗೇನಿಗೇನು ಮುಗಿದೋಗ್ಬಿಡಲಿಲ್ಲ. ತನಿಖೆ ಪ್ಯಾರಾಮೀಟರ್ಸ್ ಕಂಪ್ಲೀಟ್ ಆಗೋಯ್ತು, ಏನೂ ಇಲ್ಲ, ತನಿಖೆ ಎಲ್ಲ ಕ್ಲೋಸ್ ಅನ್ನುವಂಗಿಲ್ಲ. ಇಲ್ಲ, ಆರ್ಗ್ಯುಮೆಂಟ್ವರೆಗೂ ನಮ್ಗೆ ಏನಾದರೂ ದಾಖಲಾದಾರಗಳು ದೊರೀತಾ ಇದ್ದರೆ ಅಪ್ಲಿಕೇಶನ್ ಆಗ್ತಾ ಇರ್ಬೋದು, ಕೊಡ್ತಾ ಇರ್ಬೋದು. ದಾಖಲಾತಿಗಳು ಇನ್ನೂ ಈ ಥರ ಉತ್ಪಾದನೆ ಆದರೆ ಇನ್ನೂ ಹಲವಾರು ದಾಖಲಾತಿಗಳು ಕೋರ್ಟ್ಗಳಿಗೆ ಹೋಗ್ಬಿಡ್ತವೆ. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಈಗ ಏನು ಒಳಗಡೆ ಯಾರಿದ್ದಾರೋ ಇದಾಗಿ ಅವರು ನಡ್ಕೋಬೇಕು. ಮತ್ತು ಬೇರೆ ಇನ್ನೇನಾದ್ರೂ ಬೇರೆ ಥರವಾದಂತಹ ಡಿಫೆನ್ಸ್ ಮೆಕಾನಿಸಮ್ ಮಾಡ್ಕೊಳ್ಳೋಕೆ ಹೋಗಿ ಇನ್ನೇನಾದ್ರೂ ಸಿಗಾಕೊಂಡು ಮತ್ತು ಇವ್ರ ವಿರುದ್ಧವಾಗಿ ಅವು ನ್ಯಾಯಾಲಯಕ್ಕೆ ಮತ್ತೆ ಸಲ್ಲಿಕೆ ಆಗ್ತಕ್ಕಂಥವದ್ದ ಆಗದೇ ಇರೋ ಥರ ನೋಡ್ಕೊಳ್ಳೋದು ನನ್ನ ಲೆಕ್ಕದಲ್ಲಿ ಇದು ಅತ್ಯಂತ ಒಳ್ಳೆಯ ಸಮಯ ಇದು. ನಿಜ. ಈಗ ನಾರಾಯಣ ಸ್ವಾಮಿ ಅವರೇ, ನಾನು ಆದಿತ್ಯ ಅವ್ರು ಕೇಳಿದ ಸೇಮ್ ಪ್ರಶ್ನೆನೇ ನಿಮಗೆ ಕೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ದರ್ಶನ್ ಅನ್ನೋ ಒಬ್ಬ ಸೆಲೆಬ್ರಿಟಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡ ಅವರನ್ನು ಸೇರಿದಂತೆ ಬೇರೆ ಆರೋಪಿಗಳಿಗೂ ಕೂಡ ಕಾಂಪ್ಲಿಕೇಟೆಡ್ ಆಗ್ತಿದೆಯಾ?
ನೀವು ಪವಿತ್ರ ಗೌಡ ಅವರನ್ನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಅವ್ರಿಗೆ ಇದು ಕಾಂಪ್ಲಿಕೇಟೆಡ್ ಆಗ್ತಾ ಇದೆಯಾ ಪ್ರಕರಣ ಅಂತ? ಖಂಡಿತ ಕಾಂಪ್ಲಿಕೇಶನ್ ಆಗತ್ತೆ. ಯಾಕಂದ್ರೆ ಹೇಳಿದ್ನಲ್ಲ, ಪಬ್ಲಿಕ್ ಅಟ್ ಲಾರ್ಜ್ ರಾಂಗ್ ಮೆಸೇಜ್ ಹೋಗ್ಬಾರ್ದು ಅಂತ ಜುಡಿಷಿಯರಿ ಕೂಡ ನೋಡುತ್ತೆ. ಈಗ ಸಮಾಜದಲ್ಲಿ ತಪ್ಪು ಸಂದೇಶ ಹೋಗ್ಬಾರ್ದು ಅಂತಾನೆ ಎಷ್ಟೋ ಜಡ್ಜ್ಮೆಂಟ್ಸ್ಗಳಲ್ಲಿ ಬೇಲ್ ಕ್ಯಾನ್ಸಲ್ ಆಗ್ಬೇಕಾದ್ರೂ ಅಷ್ಟೇ, ಬೇಲ್ ಕೊಡಬೇಕಾದ್ರೂ ಅಷ್ಟೇ ನೋಡ್ಕೊಂಡೇ ಕೊಡೋದು. ಈಗ ಏನಾಗ್ತಾ ಇದೆ, ಮೀಡಿಯಾಗಳಲ್ಲಿ ಜಾಸ್ತಿ ಫೋಕಸ್ ಆದಾಗ ದರ್ಶನ್ಗೆ ಬೇಲ್ ಸಿಕ್ಬಿಡ್ತು ನಮಗೆ ಸಿಗಲ್ವಾ ಅನ್ನೋ ತರ ಎಲ್ಲಿ ಅನ್ಕೊಂಡ್ಬಿಡ್ತಾರೋ ಅಂತ, ವೆದರ್ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ, ನಾವು ಇವತ್ತಿಗೂ ಹೇಳ್ತಾ ಇದೀವಿ ಹಿ ಈಸ್ ಇನ್ನಸೆಂಟ್, ಇದ್ರಲ್ಲಿ ಅವ್ರದ್ದು ಪಾತ್ರನೇ ಇಲ್ಲ, ಅವ್ರನ್ನ ಇದ್ರಲ್ಲಿ ಸೇರಿಸಿದ್ದಾರೆ ಪೊಲೀಸ್ನವರು ಅಂತ ಫ್ರಮ್ ಡೇ ಒನ್ ಇಂದ ನಾವು ಹೇಳ್ತಾನೆ ಬರ್ತಾ ಇರೋದು. ಬಟ್ ಆದ್ರೆ ಪೊಲೀಸ್ನವರು ಇವ್ರನ್ನ ಸೇರಿಸಿದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೆ? ಟ್ರಯಲ್ ನಡಿಬೇಕು. ಸೊ ಟ್ರಯಲ್ ನಡೆದು ಪ್ರೂವ್ ಆಗೋವರೆಗೂ ಕಡೆ ಪಕ್ಷ ಅವ್ರ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ಲಿ ಅನ್ನೋದು ಕೋರ್ಟ್ ಉದ್ದೇಶ ಅಷ್ಟೇ. ಬಟ್ ಅವ್ರು ಎಲ್ಲೂ ತಪ್ಪು ಮಾಡಿದ್ದಾರೆ ಅಂತ ಕೋರ್ಟ್ ಕನ್ಕ್ಲೂಷನ್ಗೂ ಏನು ಬಂದಿಲ್ಲ. ಇವನ್ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅವ್ರ ಕನ್ಕ್ಲೂಷನ್ಗೆ ಬಂದಿಲ್ಲ ಟ್ರಯಲ್ ನಡೀಲಿ ಅಂತ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಾ ಇರೋದು ಅಂದ್ರೆ ಇವಾಗ ಈಸಿಯಾಗಿ ಬೇಲ್ ಸಿಕ್ಬಿಡ್ತಲ್ಲ, ಈಸಿಯಾಗಿ ಆಚೆ ಓಡಾಡ್ಕೊಂಡಿದಾರಲ್ಲ, ಹಂಗಾರೆ ಯಾರು ಬೇಕಾದ್ರೂ ಈ ತರ ಕೇಸ್ ತಗೊಂಡ್ರು ಯಾರು ಬೇಕಾದ್ರೂ ಆಚೆ ಬಂದ್ಬಿಡ್ತಾರ ಅನ್ನೋ ತರ ಮೆಸೇಜ್ ಪಾಸ್ ಆಗಬಾರ್ದು ಅಂತ ಈ ಬೇಲ್ ಕ್ಯಾನ್ಸಲ್ ಆಗಿರೋದೇ ವಿನಃ ದರ್ಶನ್ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಹೆಲ್ತ್ ಅಲ್ಲಿ, ಅದಕ್ಕೆ ಸುಳ್ಳು ಹೇಳ್ಕೊಂಡು ಬೇಲ್ ತಗೊಂಡಿದ್ರು ಅವೆಲ್ಲ ಸುಳ್ಳು. ಯಾಕಂದ್ರೆ ದರ್ಶನ್ ಅವ್ರಿಗೆ ಖಂಡಿತ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ರಿಗೆ ಆ ಮೂಮೆಂಟ್ ಡಾಕ್ಟರ್ ಅಡ್ವೈಸ್ ಏನ್ ಮಾಡಿರ್ತಾರ ದರ್ಶನ್ ಅವ್ರಿಗೆ ಗೊತ್ತಿರುತ್ತೆ. ನಾನು ಅಲ್ಲಿ ಕಂಪ್ಲೀಟ್ಲಿ ನಾನು ಫೋಕಸ್ ಮಾಡ್ತಾ ಇರೋದು ನಾಟ್ ದರ್ಶನ್ ಅವ್ರ ಮೇಲಲ್ಲ, ಪವಿತ್ರ ಗೌಡ ಮೇಲೆ ಮೇಡಮ್. ನಾನು ಪವಿತ್ರ ಪರವಾಗಿ ಹೇಳೋದಾದ್ರೆ, ಆಕೆ ಒಂದು ಹೆಣ್ಣು, ಆಕೆಗೆ ಒಬ್ಬರೇ ಮಗಳಿದ್ರು, ಆಕೆಗೂ ಅವ್ರದೇ ಆದ ಕುಟುಂಬ ಇತ್ತು, ಕಂಪ್ಲೀಟ್ಲಿ ಅವ್ರ ಡಾಟರ್ ಕೂಡ ಪವಿತ್ರ ಅವ್ರ ಮೇಲೆ ಡಿಪೆಂಡೆನ್ಸಿ ಇತ್ತು. ಎಲ್ಲೋ ಒಂದು ಕಡೆ ಅವರು ಬೇಲ್ ಕ್ಯಾನ್ಸಲ್ ಆಗಿ ಹೋಗುವಂಥದ್ದು ಯಾವುದೇ ಥರ ವೈಲೇಷನ್ಸ್ ಖಂಡಿತ ಮಾಡಿರಲಿಲ್ಲ. ಪವಿತ್ರ ಅವರು ಏನು ಯಾರಿಗೆ ಹೇಳಿದ್ದಾರೆ ಯಾರಿಗೆ ಹೇಳಿಲ್ಲ ಎಲ್ಲೂ ಕೂಡ ಏನು ಪ್ರೂವ್ ಮಾಡಿಲ್ಲ. ಎಲ್ಲೂ ಕೂಡ ಇವನ್ ದರ್ಶನ್ ಅವ್ರಿಗೆ ಪವಿತ್ರ ಅವ್ರು ಹೋಗ್ಬಿಟ್ಟು ಈ ಥರ ನನಗೆ ಯಾರೋ ಮೆಸೇಜ್ ಕಳಿಸ್ತಾ ಇದ್ದಾರೆ, ಇದು ನನಗೆ ಈ ಥರ ಕರೆದ್ಬಿಟ್ಟು ಎಲ್ಲೂ ಕೂಡ ಹೇಳಿಲ್ಲ ಮೇಡಮ್. ಅದಾಗತ್ತೆ, ಅದು ಲೇಟರ್ ಸ್ಟೇಜ್ ಆಗತ್ತೆ ಅದು. ಬಟ್ ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಪಬ್ಲಿಕ್ ಅಲ್ಲಿ ಏನ್ ಹೇಳ್ತಾರೆ, ಪವಿತ್ರ ಹೇಳಿದ್ರು ಅದಕ್ಕೆ ಅವ್ರು ಕರ್ಸ್ಬಿಟ್ರು ಓಡಿಸ್ಬಿಟ್ರು. ಮೇಡಮ್ ಇವರು ಯಾರಿಗೂ ಹೇಳಿಲ್ಲ, ಅವರು ಯಾರನ್ನೂ ಕರ್ಸಿಲ್ಲ. ಅವ್ರು ಯಾಕೆ ಬೆಂಗಳೂರು ಮಹಾನಗರ ಮೇಡಮ್, ಯಾರು ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬಂದಿರ್ತಾರೆ, ಯಾರು ಯಾವ ಕಾರಣಕ್ಕೆ, ಯಾರೋ ಹುಡುಗರಲ್ಲಿ ಏನೋ ಒಂದು ಗಲಾಟೆ ಆಗಿರ್ಬೋದು, ಇಲ್ಲೇ ಯಾರೋ ಬಂದು ಇಲ್ಲೇ ಏನೋ ಸಮಸ್ಯೆ ಸ್ಟುಡಿಯೋ ಹೊರಗಡೆ ಆಗಿರ್ಬೋದು, ನಾನು ಇಲ್ಲಿ ಬಂದಿದ್ದೀನಿ ಅಂತ ಅನ್ಬಿಟ್ಟು ನಾವು ಕರ್ಸಿದೀವಿ ನಾವು ಒಡ್ಸಿದೀವಿ ಅಂತ ಅರ್ಥ ಅಲ್ಲ ಮೇಡಮ್. ಸಂದರ್ಭಗಳು ಏನ್ ಬೇಕಾರೋ ಆಗಿರ್ಬೋದು, ಬಟ್ ಯಾಕೆ ಬಂದಿದ್ರು ಬೆಂಗಳೂರಿಗೆ, ಏನ್ ನಡೆದಿದೆ ಘಟನೆ, ಒಬ್ಬ ಎಕ್ಸಾಂಪಲ್ ತಗೊಳ್ಳಿ, ಅಕಸ್ಮಾತ್ ಅವರು ಯಾರನ್ನೋ ದರ್ಶನ್ ಮೀಟ್ ಮಾಡೋ ಒಂದು ಫೋಟೋ ತೆಗೆಸ್ಕೊಂಡು ಹೋಗಕ್ ಬಂದಿರ್ಬೋದು ಮೇಡಮ್, ತೆಗೆಸ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂದು ಘಟನೆ ನಡೆದಿರ್ಬೋದು, ದರ್ಶನ್ ಅಂತ. ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅನ್ನೋ ಕಾರಣಕ್ಕೆ 1 ನಿಮಿಷ ಸಮಯ ಇದೆ. ಸುನಿಲ್ ಸರ್ನೇ ಪ್ರಶ್ನೆ ಕೇಳ್ಬಿಡ್ತೀನಿ. ಸುನಿಲ್ ಸರ್, ಈ ಪ್ರಕರಣದಲ್ಲಿ ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆನೆ, ಬಟ್ ಸ್ಟಿಲ್ ಇನ್ ಕೇಸ್ ಆರೋಪಗಳು ಸಾಬೀತಾದ್ರೆ ಶಿಕ್ಷೆಯ ಪ್ರಮಾಣ ಏನಾಗಬಹುದು ಅಂತ ಹೇಳಿ, ಅಂದ್ರೆ ಡೆತ್ ಆಲ್ ದ ಬೆಸ್ಟ್ ಸರ್ ಫಾರ್ ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ನಿಮ್ಮ ಕಕ್ಷಿದಾರರನ್ನ ಯಶಸ್ವಿಯಾಗಿ ಆಚೆ ಕರ್ಕೊಂಡು ಬನ್ನಿ ಅಂತ ಹೇಳಿ. ಬಟ್ ಸ್ಟಿಲ್ ಸರ್ ಏನಾಗಬಹುದು, ಡೆತ್ ಪೆನಾಲ್ಟಿ ಅನ್ನೋದು ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸಲ್ಲಿ ಮಾತ್ರ ಆಗುತ್ತೆ ಅನ್ನೋದು ಬೇಡ ಸರ್. ನಾನು ಅದಕ್ಕೆ ಇನ್ ಜನರಲ್ ಕೇಳ್ತಾ ಇದ್ದೀನಿ, 302, 304, 324, 330 ಅದಲ್ಲ, ಈ ಸೆಕ್ಷನ್ ಗಳು ಹಾಕಿರೋದ್ರಿಂದ ಏನಾಗಬಹುದು ಅಂತ ನನ್ನ ಪ್ರಕಾರ ಅದು ಕಮೆಂಟ್ ಮಾಡುವಂಥದ್ದು ಸಮಂಜಸ ಅಲ್ಲ. ನ್ಯಾಯಾಧೀಶರು ಮುಂದೆ ಇನ್ ಕೇಸ್ ದರ್ಶನ್ ಅವ್ರ ಪ್ರಕರಣ ಅಲ್ದಿದ್ರು ಕೂಡ ಬೇರೆ ಪ್ರಕರಣದಲ್ಲಿ ನಾನು 302 ಅಂತಿದ್ದಾಗ ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್ ವರೆಗೂ ಕೊಡ್ತಾರೆ. ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್ ಅಂತ ಸೆಪರೇಟ್ ಕ್ಯಾಟಗರಿ ಅಂತ ಸುಪ್ರೀಂ ಕೋರ್ಟ್ ಅನ್ನು ಡಿಫೈನ್ ಮಾಡಿದೆ. ಯಾಕೆ? ದಿ ಕೈಂಡ್ ಇನ್ ವಿಚ್ ದ ಮರ್ಡರ್ ಹಸ್ ಬಿನ್ ಕಮಿಟೆಡ್, ದ ಬ್ರೂಟಾಲಿಟಿ ಇನ್ ವಿಚ್ ದ ಮರ್ಡರ್ ಹಸ್ ಬಿನ್ ಕಮಿಟೆಡ್, ಅವೆಲ್ಲವನ್ನು ಗಣನೆಗೆ ತಗೊಂಡು ಎಲ್ಲೂ ಕೂಡ ಮಾಡದೇ ಇರೋ ರೀತಿಯಲ್ಲಿ ಈತ ಮರ್ಡರ್ ಮಾಡಿದ್ದಾನೆ. ಸಮಾಜದಲ್ಲಿ ಈತನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡುವಂಥ ಅಧಿಕಾರ ಇವನಿಗಿಲ್ಲ, ಇವನು ಸಮಾಜದಲ್ಲಿ ಜನಗಳ ಜೊತೆ ನಾಗರಿಕರ ಜೊತೆ ಬದುಕುವಂಥ ಅಧಿಕಾರ ಇವನಿಗಿಲ್ಲ ಅಂತೇಳಿ ಆಗ ಆತನಿಗೆ ಡೆತ್ ಪೆನಲ್ಟಿನ ಕೊಡ್ತಾರೆ. ಸಹಜವಾಗಿ ಬರೋದಿಲ್ಲ. ಇಟ್ ಈಸ್ ಮ್ಯಾಕ್ಸಿಮಮ್ 302 ಅಂತ ಏನಾದ್ರು ಕನ್ಸಿಡರ್ ಆದರೂ ಕೂಡ ಲೈಫ್ ಇಂಪ್ರಿಸನ್ಮೆಂಟ್ ಇಸ್ ಒನ್ ಇಶ್ಯೂ. ಅದು ನಮ್ಮ ಸ್ನೇಹಿತರು ಹೇಳ್ದಂಗೆ ಅದು ಪ್ರೂವ್ ಆಗಬೇಕು. ಪ್ರೂವ್ ಆದರೆ ಈಗ ನಾವು ಹೈಪೋಥೆಟಿಕಲ್ ಕ್ವೆಶನ್ ಮೇಲೆ ಹೋಗೋ ಬದಲು ಟ್ರಯಲ್ ನಡೀತಿದೆ, ನ್ಯಾಯಾಧೀಶರಿಗೆ ಮುಕ್ತವಾದಂಥ ಒಂದು ಅವಕಾಶ ಕೊಡಬೇಕು, ಮೀಡಿಯಾದವರು ವಕೀಲರು ಎಲ್ಲರೂ ಕೂಡ ಒಂದು ಸಹಕಾರ ಕೊಡಬೇಕು, ಮುಕ್ತವಾಗಿ ಎಲ್ಲ ವಿಟ್ನೆಸ್ಗಳು ಬಂದು ಸಾಕ್ಷಿ ಏನೇನು ಹೇಳಬೇಕು ಅವ್ರು ಹೇಳಿ, ನಿರಪರಾಧಿಗಳಾಗಿ ಹೊರಗೆ ಬರ್ತಾರೆ, ಅಪರಾಧಿಗಳಾಗಿ ತೀರ್ಮಾನ ಆಗ್ತಾರೆ, ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಮಾನ ಆಗಲಿ ಅನ್ನೋದು ನನ್ನ ಒಪಿನಿಯನ್.